ಧನಸ್ಸು ರಾಶಿಯವರಿಗೆ ಸ್ವಾಗತ. ನಾವು ಈ 2026ನೇ ಸಾಲಿನ ಜುಲೈ ತಿಂಗಳಲ್ಲಿ ನಿಮ್ಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಹೇಗೂ ನಿಮ್ಗೆ ಈಗ ಗೊತ್ತಿರುವಂಥದ್ದೇ ಏನಾಗಿದೆ ಹೇಳಿ, ಜೂನ್ ತಿಂಗಳಲ್ಲೇ ಗುರುಗ್ರಹ ನಿಮಗೆ ಅಷ್ಟಮ ಭಾವಕ್ಕೆ ಹೋಗಿದೆ. ಆದರೆ ನೀವೇನು ಆ ವಿಚಾರದಲ್ಲಿ ತೀರಾ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನೋಡೋಣ, ಕೊನೆಗೆ ನಾನು ಅದಕ್ಕೂ ಕೂಡ ಕೆಲವೊಂದಷ್ಟು ಎಲ್ಲ ಸೇರಿ ಪರಿಹಾರಗಳನ್ನು ಹೇಳ್ತೀನಿ. ಅದನ್ನೆಲ್ಲ ನೀವು ಈ ತಿಂಗಳಲ್ಲಿ ಮಾಡ್ಕೊಂಡ್ರೆ ನಿಮಗೇನು ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗೋದಿಲ್ಲ. ವಾಸ್ತವವಾಗಿ ಈ ಜ್ಯೋತಿಷ್ಯ ಶಾಸ್ತ್ರ ಇರುವಂಥದ್ದು ಏನಕ್ಕಾಗಿ ಹೇಳಿ, ಏನೇನು ಸಮಸ್ಯೆಗಳು ಬರುವುದಕ್ಕೆ ಅವಕಾಶ ಇದೆ ಅಂತ ಹೇಳೋದನ್ನ ನಾವು ತಿಳ್ಕೊಂಡು ಆ ವಿಚಾರದಲ್ಲಿ ಹುಷಾರಾಗಿರಬೇಕು. ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾವ್ಯಾವ ವಿಚಾರದಲ್ಲಿ ಒಳ್ಳೇದಾಗೋದಕ್ಕೆ ಅವಕಾಶ ಇದೆ ಅದನ್ನು ಕೂಡ ನಾವು ತಿಳ್ಕೊಂಡ್ಬಿಟ್ಟು ಆ ವಿಚಾರದಲ್ಲಿ ಆ ಸಮಯದಲ್ಲಿ ಪ್ರಯತ್ನ ಪಟ್ಟರೆ ಅದ್ರಲ್ಲಿ ನಮ್ಗೆ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಅಷ್ಟೇ ಇರುವಂಥದ್ದು ಅಲ್ವಾ. ಯಾವ ವಿಚಾರದಲ್ಲಿ ಹುಷಾರಾಗಿರ್ಬೇಕು, ಏನೇನಾಗುತ್ತೆ ಅದನ್ನೆಲ್ಲ ಒಂಚೂರು ನೋಡೋಣ ಅಂತ. ಆ ವಿಚಾರದಲ್ಲಿ ಹುಷಾರಾಗಿಬಿಟ್ರೆ ಅವು ನಿಮ್ಗೆ ಮತ್ತೆ ಯಾವುದೇ ಸಮಸ್ಯೆ ಅಂತ ಹೇಳೋದು ಉಂಟಾಗೋದಿಲ್ಲ ಅಲ್ವಾ. ನೋಡ್ತಾ ಹೋಗೋಣ. ನೋಡಿ, ಈ ಮಾಸದಲ್ಲಿ ರಾಹುಗ್ರಹ ಹೇಗೂ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತವಾಗಿರುತ್ತೆ. ತೃತೀಯ ಭಾವ ಅಂದರೆ ಅದು ಸಹೋದರ ಸ್ಥಾನ. ಅಲ್ಲಿ ರಾಹುಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಸಹೋದರರ ಸಲಹೆಯಿಂದ ನಿಮಗೆ ಒಂದಷ್ಟು ಲಾಭ ಉಂಟಾಗುತ್ತೆ. ನಿಮ್ಮ ಅಣ್ಣ ತಮ್ಮಂದು ಏನೋ ಒಂದಷ್ಟು ಸಲಹೆಗಳನ್ನು ಕೊಡ್ತಾರೆ. ಏನೋ ಕೆಲಸ ಮಾಡ್ತಿರ್ತೀರಿ ನೀವು, ಈ ರೀತಿ ಅಲ್ಲಪ್ಪ, ಈ ರೀತಿ ಮಾಡು ಅಂತ ಹೇಳಿ ಏನೋ ಒಂದಷ್ಟು ಸಲಹೆಗಳನ್ನು ಕೊಡ್ತಾರೆ. ಅದನ್ನು ಪಾಲಿಸಿದಂತಹ ಪಕ್ಷದಲ್ಲಿ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ತಿಂಗಳಲ್ಲಿ ಪ್ರಸಿದ್ಧಿ ಪ್ರಾಪ್ತಿ ಆಗುತ್ತೆ. ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ವ್ಯಕ್ತಿಗಳಿಗೆ ತುಂಬ ಪ್ರಸಿದ್ಧಿ ಪ್ರಾಪ್ತಿಯಾಗುವುದಕ್ಕೆ ಈ ಒಂದು ಮಾಸದಲ್ಲಿ ಅವಕಾಶ ಅಂತ ಹೇಳುವಂಥದ್ದಿದೆ. ಇನ್ನು ಶನಿಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಏಕಾಂತದಲ್ಲಿ ಒಂದು ಸ್ವಲ್ಪ ನಿಮಗೆ ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಯಾವುದು ಬೇಡಪ್ಪ, ಈ ಜನಗಳ ಒಂದು ರಗ್ಗಳೇನೇ ಬೇಡ, ನಾನು ನನ್ನ ಪಾಡಿಗೆ ಇದ್ಬಿಡ್ಬೇಕು ಅಂತ ಹೇಳಿ ಅನಿಸುವುದಕ್ಕೆ ಒಂದು ಅವಕಾಶ ಇದೆ ಈ ತಿಂಗಳಲ್ಲಿ. ಅಂತಹ ವಿಚಾರದಲ್ಲಿ ಏಕಾಂತದಲ್ಲಿ ಒಂದು ಸ್ವಲ್ಪ ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿ ಅಂದರೆ, ವಾಹನದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ನೋಡಿ, ಈ ಹಿಂದೆ ಒಂದು ವರ್ಷದಿಂದ ಕೂಡ ಶನಿಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತವಾಗಿದೆ. ಹಾಗಿದ್ರೂ ಕೂಡ ಇಲ್ಲಿವರೆಗೆ ಗುರುಗ್ರಹ ಸಪ್ತಮ ಭಾವದಲ್ಲಿ ಚೆನ್ನಾಗಿ ಸ್ಥಿತವಾಗಿತ್ತಲ್ಲ, ಹಾಗಾಗಿ ಅಷ್ಟೊಂದೇನು ಸಮಸ್ಯೆ ಅಂತ ಹೇಳುವಂಥದ್ದು ಇರಲಿಲ್ಲ. ಆದರೆ ಈಗ ಗುರುಗ್ರಹ ಕೂಡ ಅಷ್ಟಮ ಭಾವಕ್ಕೆ ಹೋಗಿರೋದ್ರಿಂದಾಗಿ ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ನೋಡಿ, ಇದನ್ನೇ ಹೇಳಿದ್ದು ನಾನು, ಇದನ್ನು ತಿಳ್ಕೊಂಡ ಮೇಲೆ ಆ ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿದ್ದರೆ ಅವಾಗ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ನಿಮಗೆ ಉಂಟಾಗೋದಿಲ್ಲ. ಏನು ಹೆದರಿಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ. ಇನ್ನು ಕುಜಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಆರೋಗ್ಯದ ಬಗ್ಗೆ ನಿಮಗೆ ಒಂದಷ್ಟು ಕಾಳಜಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅಂದರೆ ಪ್ರತಿ ದಿವಸ ವ್ಯಾಯಾಮವನ್ನು ಮಾಡುವಂಥದ್ದು ಇರಬಹುದು, ಅಥವಾ ಒಳ್ಳೆಯ ಆಹಾರವನ್ನು ಸೇವಿಸುವಂಥದ್ದು ಇರಬಹುದು. ನಾನು ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಜೋಪಾನವಾಗಿರಬೇಕು, ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಗಮನವನ್ನು ಕೊಡಬೇಕು ಅಂತ ಹೇಳಿ ನಿಮಗೆ ಅನಿಸುವುದಕ್ಕೆ ಶುರುವಾಗುತ್ತೆ ಈ ಒಂದು ಮಾಸದಲ್ಲಿ. ಇನ್ನು ತೀಕ್ಷ್ಣವಾದ ಮಾತಿನಿಂದಲೇ ನಿಮಗೆ ಒಂದಷ್ಟು ಹಣ ಹಿಂತಿರುಗಿ ಬರುತ್ತೆ. ನೋಡಿ, ಈ ತೀಕ್ಷ್ಣವಾದ ಮಾತಿನಿಂದ ಯಾವಾಗಲೂ ಕೂಡ ಸಮಸ್ಯೆನೇ ಉಂಟಾಗುತ್ತೆ ಅಂತ ಹೇಳಿ ಇಲ್ಲ. ಕೆಲವೊಂದು ಸಲ ಅದರಿಂದಲೇ ನಮಗೆ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನೀವು ಯಾರಿಗೋ ದುಡ್ಡನ್ನು ಕೊಟ್ಟಿರ್ತೀರಿ, ಅವರು ನಿಮಗೆ ಹಿಂತಿರುಗಿ ಅದನ್ನು ಕೊಡ್ತಾ ಇರೋದಿಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ಇದ್ದರೆ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋರಾಗೆ ಮಾತಾಡಬೇಕಾಗುತ್ತೆ. ಜೋರಾಗಿ ಮಾತಾಡಿದರೆ ಆ ದುಡ್ಡೆಲ್ಲ ನಿಮಗೆ ಹಿಂತಿರುಗಿ ಬರುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದಿದೆ. ಯಾಕೆ ಹೇಳಿ, ಕುಜಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ. ಇನ್ನು ರವಿ ಮತ್ತು ಬುಧಗ್ರಹ ನಿಮಗೆ ಸಪ್ತಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಅದರಲ್ಲೂ ರವಿಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ನಿಮ್ಮ ಸಂಗಾತಿಯ ಅಹಂಕಾರದ ಮಾತಿನಿಂದಾಗಿ ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ನಿಮ್ಮ ಪತಿ ಅಥವಾ ಪತ್ನಿ ಸ್ವಲ್ಪ ಅಹಂಕಾರದಿಂದ ವರ್ತನೆಯನ್ನು ಮಾಡ್ತಾರೆ, ಏನೋ ಒಂದು 4 ಮಾತನ್ನು ಹೇಳ್ತಾರೆ. ಅದರಿಂದ ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರಾಗುವುದಕ್ಕೆ ಅವಕಾಶ ಉಂಟು. ಆದರೆ ಒಂದು ಸ್ವಲ್ಪ ನೀವು ಸಹಿಸಿಕೊಳ್ಬೇಕಾಗತ್ತೆ. ಪರಿಸ್ಥಿತಿ ಅಂತ ಹೇಳುವಂಥದ್ದು ತೀರಾ ನಿಮ್ಮ ಕಡೆ ಏನಿಲ್ಲ. ಹಾಗಾಗಿ ಹೀಗೆಲ್ಲ ಆದರೂ ಕೂಡ ನೀವೇ ಒಂದು ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರ ಮಾಡಬೇಕು. ನೀವೇ ಒಂದು ಸ್ವಲ್ಪ ಸಹಿಸಿಕೊಂಡು ಹೋಗಬೇಕಾಗತ್ತೆ. ಇನ್ನು ಗುರುಗ್ರಹ ನಿಮಗೆ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಉಚ್ಚವಾಗಿ ಸ್ಥಿತವಾಗಿದೆ. ಹಾಗಾಗಿ ಸ್ವಲ್ಪ ಆಧ್ಯಾತ್ಮಿಕ ಗ್ರಂಥಗಳನ್ನು ಓದುವಂಥದ್ದು, ಆಧ್ಯಾತ್ಮಿಕ ವಿಷಯಗಳಲ್ಲೆಲ್ಲ ಒಂದು ಸ್ವಲ್ಪ ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಮಂಡಿ ನೋವು ಒಂದು ಸ್ವಲ್ಪ ಮಟ್ಟಿಗೆ ಕಾಡುವುದಕ್ಕೆ ಅವಕಾಶ ಉಂಟು.
ಕಾಲಿಗೆ ಸಂಬಂಧಪಟ್ಟಿರುವಂಥ ಆರೋಗ್ಯದ ವಿಚಾರ, ಅದರಲ್ಲೂ ಕೂಡ ಮಂಡಿ ನೋವು ಕಾಡುವುದಕ್ಕೆ ಅವಕಾಶ ಇದೆ. ಆ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ಶುಕ್ರಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ನೀವು ಈ ಹಿಂದೆ ಮಾಡಿದ್ದಂತಹ ಕೆಲವೊಂದಷ್ಟು ಸಹಾಯಗಳನ್ನು ನೆನಪಿಸಿಕೊಂಡು ಕೆಲವೊಂದಷ್ಟು ಜನ ನಿಮಗೆ ಕೃತಜ್ಞತೆಯನ್ನು ಸೂಚಿಸ್ತಾರೆ. ನೀವು ಈ ಹಿಂದೆ ನಮಗೆ ಈ ಥರ ಸಹಾಯ ಮಾಡಿದ್ರಿ, ಅದರಿಂದ ನಮಗೊಂದಷ್ಟು ಉಪಕಾರ ಆಯಿತು ಅಂತ ಹೇಳಿ ನೀವು ಈ ಹಿಂದೆ ಮಾಡಿದಂತಹ ಒಂದಷ್ಟು ಒಳ್ಳೆಯ ಕೆಲಸ ಆಗಿರಬಹುದು ಅಥವಾ ಸಹಾಯ ಆಗಿರಬಹುದು, ಅದನ್ನು ಕೆಲವೊಂದಷ್ಟು ಜನ ನೆನಪು ಮಾಡ್ತಾರೆ. ನಿಮ್ಮ ಬಗ್ಗೆ ಒಂದು 4 ಒಳ್ಳೆಯ ಮಾತನ್ನು ಆಡ್ತಾರೆ, ಒಂದಷ್ಟು ಕೃತಜ್ಞತೆಯನ್ನು ಸೂಚಿಸ್ತಾರೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಸೇರಿಸಿ ನಿಮಗೆ ಏನು ಮಾಡಬೇಕು ಹೇಳಿ ನೀವು ಈ ತಿಂಗಳಲ್ಲಿ ಅಂತ ಹೇಳಿದರೆ, ಮುಖ್ಯವಾಗಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಅದರಲ್ಲೂ ಕೂಡ ಪ್ರತಿ ದಿವಸ ನೀವು ಈ ತಿಂಗಳಲ್ಲಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಬೇಕು. ಹೀಗೆ ಮಾಡಿದರೆ, ಈಗ ಹೇಳಿದ್ವಲ್ಲ, ಈ ಗುರುಗ್ರಹ ಅಷ್ಟಮಕ್ಕೆಲ್ಲ ಹೋಗಿದೆ, ಶನಿನೂ ಚತುರ್ಥದಲ್ಲಿದೆ, ಏನು ತೀರಾ ಉತ್ತಮವಾಗಿದೆ ಅಂತ ಹೇಳಿ ಇಲ್ಲ ಪರಿಸ್ಥಿತಿ. ಆದರೂ ಕೂಡ ನೀವು ಇದನ್ನು ಮಾಡಿದರೆ ಅವಾಗ ನಿಮಗೆ ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ.